ಮುಂಡರಗಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಶ್ರೀಯುತ ಉದಯ್ ಕುಮಾರ್ ಯಲಿವಾಳ್ ಅವರಿಗೆ ಭಾವನಾತ್ಮಕ ಬೀಳ್ಕೊಡುಗೆ. ಹೌದು, ತಮ್ಮ ಜನಹಿತ ಸೇವೆ, ಸರಳತೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಅವರ ವಿಭಿನ್ನ ರೀತಿಯ ಶೈಲಿಯಿಂದಲೇ ಮನೆ ಮಾತಾಗಿದ್ದ ಮುಂಡರಗಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಉದಯ್ ಕುಮಾರ್ ಯಲಿವಾಳ್ ಅವರು ಇಂದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಯಾಗಿ ವರ್ಗಾವಣೆಗೊಂಡಿದ್ದಾರೆ. ಸುಮಾರು 4 ವರ್ಷಗಳ ಕಾಲ ಮುಂಡರಗಿಯಲ್ಲಿ ತಮ್ಮ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಇವರಿಗೆ ವಿವಿಧ ಸಂಘ ಸಂಸ್ಥೆಗಳು, ಹೋರಾಟಗಾರರು ಭಾವನಾತ್ಮಕ ಬೀಳ್ಕೊಡುಗೆ ನೀಡಿದ್ದಾರೆ. ಅವರ ಕರ್ತವ್ಯದ ಬಗ್ಗೆ, ಅವರು ಕೈಗೊಂಡ ಕ್ರಮಗಳ ಬಗ್ಗೆ, ಶೋಷಿತ ಸಮುದಾಯಗಳ ಮೇಲಿನ ಕಾಳಜಿ, ಅವರ ಸೇವೆಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಾರ್ವಜನಿಕರು ಸಂತೃಪ್ತಿ ಮನೋಭಾವವನ್ನು ತೋರಿದ್ದಾರೆ. ಸಾಧನೆಗೈದ ಸಾಧಕರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿದ ರೀತಿ, ಅವರ ಅಧಿಕಾರದ ಚಾಣಕ್ಯತೆಯಿಂದ ಅವರ ಸೇವಾವಧಿಯಲ್ಲಿ ನಡೆದಂತಹ ಕಾಮಗಾರಿಗಳ ಅಭಿವೃದ್ಧಿಯ ಬಗ್ಗೆ ಸಮಗ್ರವಾಗಿ ಸ್ಮರಿಸಿಕೊಳ್ಳಲಾಯಿತು. ಮತ್ತೆ ಉನ್ನತ ಹುದ್ದೆಯೊಂದಿಗೆ ತಮ್ಮ ಹುಟ್ಟೂರಾದ ಮುಂಡರಗಿ ತಾಲೂಕಿಗೆ ಆಗಮಿಸಿ ಅಭಿವೃದ್ಧಿಯ ಜಲ ಹರಿಸಿದಲೆಂದು ಹಾರೈಸಲಾಯಿತು. ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಹೋರಾಟಗಾರರಾದ ಸಂತೋಷ್ ಹಿರೇಮನಿ, ನಿಂಗರಾಜ್ ಹಾಲಿನವರ್, ಪ್ರವೀಣ್ ವಡ್ಡಟ್ಟಿ, ನಿಂಗರಾಜ್ ಮೇಗಲಮನಿ, ಬಸವರಾಜ ದೇಸಾಯಿ, ಸೋಮಣ್ಣ ಹೈತಾಪುರ್, ದುರ್ಗಪ್ಪ ಹರಿಜನ್, ಕೋಟೇಶ್ ಪೂಜಾರಿ, ನಾಗರಾಜ್ ಎಚ್ ಮತ್ತು ಓರ್ವ ಮುಖಂಡರಾದ ಹಾಲೇಶ್ ಎಚ್ ಹಾಗೂ ಇನ್ನು ಅನೇಕ ಮಹನೀಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಮರಿಯಜಾ ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ಮುಂಡರಗಿ. ಬಳಸ್ಕೊಳ್ಳಿಕ್ಕೆ ಭಾಳ ನೋವಾಗ್ತದೆ. ಅಂದರೂ ಕೂಡ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಬೇಕಾಗಿರೋದ್ರಿಂದ ಅವರು ಮುಂಬರುವ ದಿನಮಾನಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರು ನಿಜವಾಗ್ಲೂ ಕೂಡ ಅವರನ್ನು ಮತ್ತೆ ನಮ್ಮ ಮುಂಡರಗಿ ತಾಲೂಕಿಗೆ ಉನ್ನತ ಹುದ್ದೆಯನ್ನು ಪಡ್ಕೊಂಡು ಮುಂಡರಗಿ ತಾಲೂಕಿಗೆ ಬರ್ತಾರೆ ಅಂತಕ್ಕಂಥ ಆಶಾಭಾವನೆ ಇದೆ. ಮತ್ತೊಂದು ನೋವಿನ ಸಂಗತಿ ಏನಂತಂದರೆ, ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ವ್ಯಕ್ತಿತ್ವವನ್ನು ಹೆಚ್ಚುತ್ತೆ ಅನ್ನೋ ಮಾತಿನಂತೆ ಉದಯ್ ಕುಮಾರ್ ಸರ್ ಅವರು ಮಾಡಿರ್ತಕ್ಕಂಥ ಕೆಲಸ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಪ್ರತಿಯೊಂದು ಮುಂಡರಗಿ ತಾಲೂಕಿಲಾಗಿರ್ಬೋದು, ಶಿರಹಟ್ಟಿ ತಾಲೂಕಲ್ಲಿ ಹಿಂದೆ ಅವರು ಮಾಡಿರ್ತಕ್ಕಂಥ ಈಗ ಊರಲ್ಲಾಗಿರ್ಬೋದು, ಅವ್ರನ್ನ ಯಾವಾಗಲೂ ಕೂಡ ಯಾರೂ ಕೂಡ ಅವ್ರನ್ನ ಬ್ಲೇಮ್ ಮಾಡ್ತಕ್ಕಂಥ ಕೆಲಸ ಇಲ್ಲ. ಅವ್ರನ್ನ ತಪ್ಪು ಮಾಡಕತ್ತಾರ ಯಾವ ವ್ಯಕ್ತಿ ಕೂಡ ಅಂದಿಲ್ಲ. ಇಲ್ಲೇ ಹೋದ್ರು ಕೂಡ ಅವರು ಅಲ್ಲಿರ್ತಕ್ಕಂಥ ಪರಿಸರಕ್ಕೆ, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೊಂದ್ಕೊಂಡು ಅಲ್ಲಿ ಏನಾಗಬೇಕು ಕೆಲಸ